ನಮ್ಮ ರಿಲೇಷನಲ್ಲಿ ಇನ್ನೂ ಇದ್ದಾರೆ. ಸುಮ್ಮನೆ ಬರೀ ಲ್ಯಾಂಡ್ ಬಂದು ನಮ್ಮ ಬ್ರದರ್ಗೆ ಒಬ್ಬ ನಮ್ಮ ಚಿಕ್ಕಪ್ಪ ಮನೆ ಕೊಟ್ಟಿದ್ದು ನಮ್ಮ ರಿಲೇಷನ್ ಬೇಕಾದ್ರೆ ಅದು ನೀವು ಎಷ್ಟಾದರೂ ಕಾಸ್ಟ್ ಮಾಡ್ತೀವಿ. ನಾನು ಹೇಳಿದ್ಮೇಲೆ ಅದು ಅಷ್ಟೇ. ಅದ್ರ ಮೇಲೆ ನಾನು ಅದಕ್ಕೆ ನೀವೇ ನಮ್ಮ ಇದಕ್ಕೆ ಮಾತ್ರ ನಾನು ಅಡ್ವಾನ್ಸ್ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಬೇಕಾದ್ರೆ ಜಾಸ್ತಿ ಕೊಡ್ತೀನಿ. ಮಾತಾಡಿ ಏನಾಗಿದೆ ನಿಮಗೆ ಸೆಕೆಂಡ್ ಇಯರ್ ನಮಗಲ್ಲ ನಮ್ಮ ಚಿಕ್ಕಮ್ಮ ಯಾರಿಗೆ ಏನು ಪರ್ಪಸ್ ಬೇಕಂತ ಅವ್ರ ಮದುವೆ ಹುಡುಗಿ ಕಡೆಯವ್ರು ಜೋರಾಗಿದ್ದಾರೆ, ಓದಿದ್ದಾರೆ, ಡೈರಿ ಕಂಪ್ನಿ ಬೇರೆ ಕೆಲಸ ಬೇರೆ ಏನಿಲ್ಲ. ಇಲ್ಲ ಇಲ್ಲ ಜಾಬ್ ಅಲ್ಲ ಹೋದ್ರೆ ನಾನ್ ರೆಸ್ಪಾನ್ಸಿಬಲ್ ಹೇಳ್ತಾರೆ. ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ ಕಾಯಿಲೆ ಹೇಳೋಕ್ಕಾಗಲ್ಲ. ಪ್ರಾಬ್ಲಮ್ ಹೆವಿ ಪ್ರಾಬ್ಲಮ್ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಹೆವಿ ಪ್ರಾಬ್ಲಮ್ ಎಷ್ಟು ದಿನದಲ್ಲಿ ಸಿಗುತ್ತೆ? 2 days ಕೊಟ್ಟೋದ್ರಿ ನಿಮಗೆ. ಇವತ್ತಿಂದು ಲೆಕ್ಕ ಹಾಕೊಂಬಿಡಿ, ನಾಳೆ ನಾಡಿದ್ದು 3 years ಒಟ್ಟಿಗೆ ಸಿಗುತ್ತೆ. 3 years ನಿಮಗೆ ಪಿ ಯು ಸಿ ಯಾವ ಇಯರ್ನಾಗಿದೆ? ಪಿ ಯು ಸಿ ನಾವು ಅದು ಓದುವ 2 ವರ್ಷ 2007 2008ಇಂದ ಮಾಡುತ್ತಲ್ಲ ಇದನ್ನು. ಎಲ್ಲಿ 2007 ಮುಗ್ದಿರೋದ? 2007 ಮುಗಿದು 3 ವರ್ಷ ಹೆಂಗ್ರೆ ನೀವು ಇದು ಮಾಡೋಕ್ಕಾಗುತ್ತೆ? 1 year ಮಾತ್ರ. 1 year ಇನ್ನೂ ಪೆಂಡಿಂಗ್ ಹೋಗ್ತಾರೆ. ಅಲ್ಲ ಕೊಡೋಕ್ಕೆ ಅಂತಂದ್ರೆಲ್ಲ ನಾವು ಇದು ಮಾಡಿರೋದು ನಾರ್ಮಲ್ ಮಾಡೋ ಪಾಸ್ ಆಗಿರೋದು. ಸರಿ ಆಯಿತು. 2007ಇಂದ ಕೊಡಲ ಮಾಡ್ತಾರೆ. ಯಾವುದರಿಂದ ಕೊಡಿ? 2007 6ಇಂದ ಕೊಡಿ. 7 ಇಲ್ಲ ನಿಮ್ಗೆ ಇದು 2006 ಬೇಕಾ? ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಆದ. ಇಲ್ಲ ಅಂದರೆ ಒಂದು ಕೆಲಸ ಮಾಡ್ತೀವಿ ಸರ್, ಅಂದರೆ ನಿಮಗೆ ಜೆರಾಕ್ಸ್ ಕೊಟ್ಟು ಅದ್ರ ಮೇಲೆ ಮಾಡ್ತೀರಾ? ಆ್ಯಕ್ಚುಲಿ ಹಾಗೆ ಜನರಲ್ಲ ಇಯರ್ ಬೇಕಷ್ಟೇ. ಯಾವ ಇಯರಿಂದ? ಯಾಕೆಂದರೆ ಇವಾಗ ಕೆಲಸಕ್ಕಾದ್ರೆ ಸೆಕೆಂಡ್ ಇಯರ್ ಕೇಳಿದ್ರೆ ನಮಗೆ ಜನರಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಕೆಲಸದಲ್ವಲ್ಲ, ಜಸ್ಟ್ ನಾವು ತೋರ್ಸ ಹುಡುಗಿಗೆ ತೋರ್ಸೋದು. ಮನೆಯವ್ರಿಗೆ ಎಲ್ಲರೂ ಸುಮಾರು ಅದಕ್ಕೆ ತಗೊಂಡಿದ್ದಾರೆ ನನಗೆ. ಅದೇ ಹುಡುಗಿ ಮನೆಯವ್ರಿಗೆ ತೋರಿಸಲ್ಲ. ಮನೆಯವ್ರಿಗೆ ದುಡ್ಡೇ ಇಲ್ಲ, ಅವಳು ಇನ್ಕಮ್ ಅಂತ ಈಗ ಸೆಕೆಂಡ್ ಇಯರ್ ಈ ಥರ ಅಂದಿರು ಮಾಡಿಸ್ಕೊಂತೀವಿ. 2007 ಅಂದರೆ ಲಾಸ್ಟ್ ಇಯರ್ನೇ ಮಾಡಿಸ್ಕೊಳ್ಳಿ. 7, 8, 9 ಇನ್ನು 6 ಇಲ್ಲ 6, 7, 8 ಇನ್ನು ಕ್ಲಿಯರ್ ಆಗಿದೆ. ಯಾಕಂದ್ರೆ ನಾಳೆ ಮಾರ್ಕರ್ ಡೈರೆಕ್ಟ್ ಇದೆ. ಬಸ್ ಅಷ್ಟು ಡೀಪಾಗಿ ಯಾರು ಅವ್ರೇನು ಮನೆ ಕಡೆಯವ್ರೇನು ಬರಲ್ಲ. ಒರಿಜಿನಲ್ ಬೇಡ ಅಂತಾರೆ. ಸುಮ್ಮನೆ ಕೆಲಸ ಮಾಡ್ತೀನಿ. ಅದು ಫಿಕ್ಸ್. ಯಾಕಂದ್ರೆ ಅದ್ರ ಮೇಲೆ ನೀವು ಬೇಕಾಗ್ತದೆ. ಇಲ್ಲ ಇದು ಮಾತ್ರ ರಿಲೇಷನ್ಗೆ ಮಾಡಿಸ್ತಾ ಇರೋದು. ರಿಲೇಷನ್ ಅಲ್ಲ, ಅದನ್ನೇ ಫಿಕ್ಸ್. ನಾನು ಒಂದು ಇದು ಮಾಡೋಕ್ಕೆ ಹೇಳ್ತಲ್ಲ, ಅದ್ರ ಮೇಲೆ ನಾನು ಎಲ್ಲ ಬರ್ಕೊಳ್ಬೋದು. ಒರಿಜಿನಲ್ ಎಷ್ಟಾಗ್ತದೆ? ಒರಿಜಿನಲ್ 3.5 ಲಕ್ಷ ಫಸ್ಟ್ ಸೆಕೆಂಡ್ ಸೀರಿಯಲ್. ಅದಕ್ಕೆ ಪಕ್ಕ ಇರಬೇಕಾಗುತ್ತೆ. ಶಿವಯ್ಯ ಅಂತ ಬರೋದು 2 ವಾರ ಕಂಪನಿ ಮನೇಲಿ. ಆದರೆ ನಾವು ಎಕ್ಸಾಮ್ಗೆ ಎಂಟ್ರಿ ಆಗಲಿಲ್ಲ. ಅದರಿಂದ ಇಲ್ಲ ಅಂದರೆ ಇಲ್ಲ ಅಂದ್ರೆ ಇನ್ನೂ ಒಬ್ಬ ಫ್ರೆಂಡ್ ಬಂದು ಅವ್ನ ಕಂಪನಿ ಬಂದು ಅವ್ನು ಒರಿಜಿನಲ್ ಅಂತ. ಯಾಕಂದ್ರೆ ಅವ್ನಿಗಿನ್ನೂ ಚಿಕ್ಕ ವಯಸ್ಸು, ಇನ್ನೂ ಏಜ್ ಕಮ್ಮಿ ಅವನು. ಎಕ್ಸಾಮ್ ಬರ್ಬಿಟ್ಟು ಎಕ್ಸಾಮ್ ಕಟ್ಟಲಿ. ಅವಾಗ ಎಕ್ಸಾಮ್ ಕಟ್ಟಲಿ. ಸಬ್ಜೆಕ್ಟಿಗೆ 5,000 ಕೊಟ್ಟರೆ ಸಾಕು. ಒಂದು ಸಬ್ಜೆಕ್ಟ್ 5,000 ಕೊಟ್ಟರೆ ಎಕ್ಸಾಮ್ ಕಟ್ಟಲಿ. ಎಕ್ಸಾಮ್ ಬರೀಲಿ, ಅದು ಏನು ಬರುತ್ತೆ ಅದು ಬರೀಲಿ ಎಕ್ಸಾಮಲ್ಲಿ, ಅಷ್ಟೇ ಸಾಕು. ಅವ್ರು ಇನ್ನು ಮಿಕ್ಕಿದ ಆ ಪೇಪರ್ ಅವ್ನ ಮನೆಗೆ ಕೊಟ್ಬಿಟ್ಟು ಬುಕ್ ನೋಡ್ಕೊಂಡು ನೀಟಾಗಿ ಬಿಡಿ. ಓಕೆ ತೊಗೊಂಡಾಗ ಇನ್ನೊಂದು ಪೇಪರ್ ಕೊಡ್ತಾರೆ, ಒರಿಜಿನಲ್ ಪೇಪರ್. ಅದನ್ನು ತಗೊಂಡು ಬರೆದ್ರೆ ಇವರು ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ಅಟೆಂಡ್ ಆದರೆ ಸಾಕು. ಎಕ್ಸಾಮ್ ಅಟೆಂಡ್ ಆದರೆ ಸಾಕು. ಅಟೆಂಡ್ ಆಗಿ 1 hour ಕೂತು ಈಚೆ ಬರ್ತೀವಿ ಅಷ್ಟೇ. ಮಾಡ್ಕೊಟ್ಟು ಸೈನ್ ಆದರೆ ಆಯಿತು. ಮಾರ್ಕ್ಸ್ ಕಾರ್ಡ್ ಎಲ್ಲ ಯೂನಿವರ್ಸಿಟಿ ಅದೆಲ್ಲ ಒರಿಜಿನಲ್ ಇರುತ್ತೆ. ರಿಜಿಸ್ಟರ್ ನಂಬರ್ ಎಂಟ್ರಿ ಆಗಿರಲ್ಲ, ರೆಕಾರ್ಡ್ಸ್ ಇರಲ್ಲ. ಇದೆಲ್ಲ ಒರಿಜಿನಲ್ ಇದೆ.
ಎಲ್ಲ ಸೈನ್ ಹಾಕೋರೆಲ್ಲ ಇವರೇ ಹಾಕೋತಾರೆ ಅವರೇ ಹೊರಗಡೆ ಇರೋರೆ ಕಾರ್ಡ್ ಎಂಟ್ರಿ ಇಲ್ಲ ಲೆಜರಲ್ಲಿ ಎಂಟ್ರಿ ಇರಲ್ಲ ನೀವು ತಗೊಳ್ಳಿ ಸರ್ ನೀವೇ ತಗೊಳ್ಳಿ ಸರ್ ನಾನು ಮನೇಲಿ ಕೇಳಿಬಿಟ್ಟು ಜೆರಾಕ್ಸ್ ತೊಗೊಂಡು ಈಗ ಪೇಮೆಂಟ್ ಒಟ್ಟಿಗೆ ಕೊಟ್ಟು ಒಟ್ಟಿಗೆ ಕೊಟ್ಟು 2 days ನಿಮಗೆ ನಾಳೆ ನಾಡಿದ್ದು ಬೇಕು ಮಾಡ್ಕೊಡೋದು ಇಮಿಡಿಯೇಟ್ $1,000 ಸರ್ ಅದಕ್ಕೆಲ್ಲ ಸಾಕಾಗಲ್ಲ ಇನ್ನೊಂದ್ಸಾರಿ ಮಾತಾಡ್ಸ್ಕೊಂಡು ಹೌದು 42 ಅಂದರು ನಾನು ಮನೇಲಿ 30-35 ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಏನಿಲ್ಲ ಜಾಸ್ತಿ ಅವ್ರು ತಗೊಳ್ಳೋದು ಇಲ್ಲ ಜಾಸ್ತಿ ನನಗೆ ಬೇಕು ಆಗಿಲ್ಲ ಅದು ಇವ್ರು ಗೊತ್ತು ಹೇಳ್ಬಿಟ್ಟಿರ್ತೀನಿ ಬೇಕು ಆಗಿಲ್ಲ ಕನ್ಫರ್ಮ್ ಮಾಡ್ಕೊಂಡೆ ಇದ್ದೆ ನನಗೆ ಹೇಳಿದ್ರೆ ಇವ್ರು ಹೇಳಿದ್ರೆ ಸಾಕು ಅವ್ರದ್ದೆಲ್ಲ ನೀವು ರೇಟ್ ಮಾತಾಡಕ್ಕೆ ಹೋಗ್ಬೇಡಿ ಎಲ್ಲ 60 ಮಾತಾಡ್ಕೊಂಡು ಇಲ್ಲ ಅವ್ರಿಗೆ ಒಬ್ಬರು ಮಾತ್ರ ಒರಿಜಿನಲ್ ಬೇಕಾಗ್ತದೆ ಸೀಲೆಲ್ಲ ಅವ್ರಿಗೆ ಒರಿಜಿನಲ್ ಬೇಕಾದ್ರೆ ಏಜ್ ಚಿಕ್ಕದಿದ್ರೆ ಅವ್ರು ಏನು ಓದಿದ್ದಾರೆ ಅವರು ಸರ್ ಅವ್ರದ್ದು ಈಗ ಸೆಕೆಂಡ್ ಇಯರ್ ಆಗಿರೋದು ಸೆಕೆಂಡ್ ಇಯರ್ ಆಯ್ತು ಆಗಿದೆಯಾ ಇವಾಗ ಅದೇ ಡಿಗ್ರಿಗೆ ಇದು ಮಾಡೋಕ್ಕೆ ಹೇಳಿ ಅಡ್ಮಿಷನ್ ಮಾಡೋಕ್ಕೆ ಡಿಗ್ರಿ ಕಟ್ಟಲಿ ಎಕ್ಸಾಮ್ ಬರೀಲಿ ಎಕ್ಸಾಮ್ಗೆ ಅಟೆಂಡ್ ಆಗಲಿ ಅಷ್ಟೇ ಸಾಕು ಹಂಗಾದ್ರೆ ಇದಾಗುತ್ತೆ ನಿಮಗೆ 5,000 ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಸಬ್ಜೆಕ್ಟ್ 30,000 ರೂಪಾಯಿ ಕೊಟ್ಟರೆ ಒಂದು ವರ್ಷ ಕ್ಲಿಯರ್ ಆಗಿಬಿಡುತ್ತೆ 1 ವರ್ಷ 2 ವರ್ಷ 3 ವರ್ಷ ಇದೆ ಅಲ್ವಾ ಸರ್ ಪ್ರಾಬ್ಲಮ್ ಏನಾಗಲ್ಲ ಸೆಮಿಸ್ಟರ್ ಇದೆಯಲ್ಲ ಸೆಮಿಸ್ಟರ್ ಇದೆ ಸೆಮಿಸ್ಟ್ರಿಗೆಲ್ಲ ಕಟ್ಟಬೇಕು ಸೆಮಿಸ್ಟರ್ ಒಂದೊಂದು ಸೆಮಿಸ್ಟರ್ 5,000 ಹೌದು ಒಂದೊಂದು ಸಬ್ಜೆಕ್ಟಿಗೆ ಸರ್ ಸೀಲ್ಗಿಲೆಲ್ಲ ಒರಿಜಿನಲ್ ರೆಕಾರ್ಡ್ ಎಂಟ್ರಿ ಆಗಲ್ಲ ರೆಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಇನ್ನೆಲ್ಲ ಒರಿಜಿನಲ್ಗೆ ಸರ್ ಒರಿಜಿನಲ್ ಅದು ಎಂಟ್ರಿ ಆಗುತ್ತಾ ಎಲ್ಲಿ ಆರಾಮಾಗಿ 3.5 ಲಕ್ಷ 3.5 ಈಗ ಎಕ್ಸಾಮ್ ಬಂದರೆ ಅಷ್ಟಾಗಲ್ಲ ನಿಮಗೆ ಕಾಪಿ ಟೀ ಕುಡ್ಕೊಂಡೆಲ್ಲ ಓದೋದು ಎಕ್ಸಾಮ್ ಬರೆದ್ರೆ ನಿಮ್ಗೆ ಕಮ್ಮಿ ಆಗ್ಬಿಡುತ್ತೆ ನೀವು ಎಕ್ಸಾಮು ಏನು ಬರೆಯಲ್ಲ ನಾನು ಮನೇಲೇ ಕೂತ್ಕೊಂತೀನಿ ನಾನು ಸರ್ಟಿಫಿಕೇಟ್ ಬೇಕು ಒರಿಜಿನಲ್ಲು ಅಂತಂದರೆ 3.5 ಆಗುತ್ತೆ ನೀವು ಎಕ್ಸಾಮ್ ಕಟ್ಟಿ ಎಕ್ಸಾಮ್ ಅಟೆಂಡ್ ಆದರೆ ನಿಮ್ಗೆ ಇನ್ನು ಕಮ್ಮಿ ಆಗ್ಬಿಡುತ್ತೆ ನಿಮಗೆ ಬರೀ ಅಂದರೆ ಸಮ್ ಏಜಲ್ಲಿ ಅಂದರೆ ಸಬ್ಜೆಕ್ಟ್ ವೈಸ್ ತೊಗೊಳ್ತೀವಿ ನಿಮ್ಗೆ ಬರ್ದಿರೋ ನಿಮಗೆ ಕೊಟ್ಟು ನಿಮ್ಮ ಅದನ್ನೇ ಪೇಪರ್ 2 ಅವರ್ ಬರೋದು ಒರಿಜಿನಲ್ ಬರೆದಿರ್ತೀರಲ್ಲ ಇವರೊಂದು ಪೇಪರ್ ಕೊಡ್ತಾರೆ ಅದನ್ನು ನೀವು ಬುಕ್ ನೋಡ್ಕೊಂಡು ಬರೆದ್ರೆ ಪಾಸ್ ಸಿಗ್ನೇಚರು ಇವ್ರದೇ ಎಲ್ಲ ಯಾವ ಇಯರ್ದು ಏನೇ ಇರ್ತದೋ ಅದೇ ಅಲ್ಲ ಈಗ ನಮ್ಮದು ಅದು ಒರಿಜಿನಲ್ ಇರುತ್ತೆ ಇಲ್ಲೇನಂದರೆ ರಿಜಿಸ್ಟರ್ ನಂಬರ್ ಒಂದಿರಲ್ಲ ಅಷ್ಟೇ ಡೂಪ್ಲಿಕೇಟ್ಗೆ ಒರಿಜಿನಲ್ 3 ಲಕ್ಷ ಕೊಟ್ಟು ಮಾಡ್ಕೊಂಡ್ರೆ ಒರಿಜಿನಲ್ಗೆ